ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆ ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ, ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಅವರ ಪ್ರಾಣಕ್ಕೆ ಸಂಚಕಾರ ಇದೆಯಾ ಅಂತ. ಅವ್ರ ಪ್ರಾಣಕ್ಕೆ ಸಂಚಕಾರ ಇದೆಯಾ ಇಲ್ವಾ? ಸೊ ಯಾಕೆ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಳೆದ ವಾರ ನಾವು ನೋಡಿದ್ದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೊ ಅವರು ತಮ್ಮ ಜೀವವನ್ನು ಹೇಗೆ ಬಿಟ್ಟರು ಅಂಥೇಳಿ. ಸೊ ಅಜಿತ್ ಪವಾರ್ ಯಾಕೆ ಸತ್ರು, ಏನಕ್ಕೆ ಸತ್ರು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಸೊ ಇಲ್ಲಿ ಭಾಳ ಸ್ಪಷ್ಟವಾಗಿ ನಾವು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರಿಗೆ ಯಾರೋ ಏನೋ ಮಾಡಿಬಿಡ್ತಾರೆ, ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಅಂದರೆ ಏನೋ ಆಗ್ಬಿಡುತ್ತೆ ಅಂತಂದರೆ, ಸೊ ಅವ್ರಿಗೆ ಅಂಥ ಒಂದು ವಾತಾವರಣ ನಮಗೀಗ ಕಾಣಿಸ್ತಾ ಇದೆ. ಸೊ ಅಜಿತ್ ಪವಾರ್ ಘಟನೆಯೇ ಮುಂದಿಟ್ಕೊಂಡು ನೋಡೋದಾದರೆ, ನಮಗೆ ಸಿಗ್ತಕ್ಕಂಥ ಉತ್ತರ ಏನಾಗ್ಬಿಡುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಸದ್ಯಕ್ಕೆ ಇದರಿಂದ ಏನಾಗುತ್ತೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಹೊರವಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಇಳಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ ಬದಲಾಗಿ ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಭಾನುವಾರ ಇಳಿತು. ಇದು ಗೊಂದಲಕ್ಕೆ ಕಾರಣ ಆಯಿತು. ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ ಅವರ ಪುತ್ರನ ಮದುವೆಗಾಗಿ ಮುಖ್ಯಮಂತ್ರಿ ಬರ್ತಾ ಇದ್ರು. ಇನ್ನೊಂದು ಹೇಳಬೇಕು ಅಂದರೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ಕೆಲಸ ಏನಪ್ಪ ಅಂತಂದರೆ, ನಾವೊಂದು ಹೆಸರು ಕೊಟ್ಟಿದ್ದೀನಿ ಅವ್ರಿಗೆ, ಅವರು ಮ್ಯಾರೇಜ್ CM ಅಂತ. ಯಾರದೇ ಮದುವೆ ಆಗಲಿ ಓಡೋಗ್ಬಿಡೋದು ಪಂಚೆ ಕಟ್ಕೊಂಡು. ಈಗ ನಮಗೇನೆ ಒಂದು ಊಟ ತಿಂದರೆ, ಒಂದು ಬೆಲ್ಲ ತಿಂದರೆ ಎದೆ ಉರಿತದೆ, ಒಂದು ಊಟ ತಿಂದರೆ ಹೊಟ್ಟೆನೋ ಬರ್ತದೆ. ಸೊ ಇವ್ರು ಯಾಕೆ ಅಷ್ಟೊಂದು ಮದುವೆಗೆ ಹೋಯ್ತಾರೆ ಗೊತ್ತಿಲ್ಲ. ಸೊ ಅದು ಹೆಲಿಕಾಪ್ಟ್ರಲ್ಲೇ ಹೋಗ್ಬೇಕಿರು. ಆ ಹೆಲಿಕಾಪ್ಟರ್ ದುಡ್ಡು ಕೊಡೋರು ಯಾರು? ಬಯ್ಯಾಪುರ ಕೊಡ್ತಾರಾ? ಶರಣಗೌಡ ಪಾಟೀಲ್ ಬಯ್ಯಾಪುರ. ಕರ್ನಾಟಕ ಜನತೆ ತೆರಿಗೆ ದುಡ್ಡು ಹೋಗುತ್ತೆ. ಓಕೆ, ಮದುವೆಗೆ ಹೋದ್ರ ಸರಿ ಹೋಯ್ತು. ಆದರೆ ಪೈಲಟ್ ಗೊಂದಲಕ್ಕೆ ಒಳಗಾಗಿ ಮುಖ್ಯಮಂತ್ರಿ ಅವರಿಂದ ಹೆಲಿಕಾಪ್ಟರ್ನ ಸತೀಶ್ ಜಾರಕಿಹೊಳಿ ಅವರಿಂದ ಹೆಲಿಕಾಪ್ಟರ್ ನಿಗದಿಪಡಿಸಿದ ಹೆಲಿಪ್ಯಾಡ್ನಲ್ಲಿ ಇಳಿಸಿದ್ದಾರೆ. ಇದರಿಂದ ಜಾರಕಿಹೊಳಿ ಅವರಿಂದ ಹೆಲಿಕಾಪ್ಟರ್ ಪೈಲಟ್ ಗೊಂದಲಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಎರಡು ಏನು ಗುದ್ದುಬಿಡ್ತಿತ್ತ, ಆಕ್ಸಿಡೆಂಟ್ ಆಗ್ಬಿಡ್ತಾ ಗೊತ್ತಿಲ್ಲ. ಬಳಿಕ ಅದನ್ನ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ನಿಗದಿಪಡಿಸಿದ ಹೆಲಿಪ್ಯಾಡ್ನಲ್ಲಿ ಇಳಿಸಲಾಯಿತು. ಕೆಲ ಕಾಲ ಇದರಿಂದ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾದರು. ಇದರಿಂದ ಏನಾಯ್ತು? ಸ್ವಾಗತಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಾರದಿರುವುದಕ್ಕೆ ಮುಖ್ಯಮಂತ್ರಿಗಳು ಬೇಸರ ವ್ಯಕ್ತಪಡಿಸಿದರು. ಈ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ನಿಗದಿಪಡಿಸಿದ ಇಳಿದ್ರಿಂದ ಅಧಿಕಾರಿಗಳು ಧಾವಿಸಷ್ಟರಲ್ಲಿ CM ಅವರಿಂದ ಕಾರು ಸ್ವಾಗತ ಮಾಡಕ್ಕೆ ಮದುವೆ ನಡೆಯುವ ಸ್ಥಳಕ್ಕೆ ತೆರಳಲು ಹೆಲಿಪ್ಯಾಡ್ ಬಳಿಯಿಂದ ನಿರ್ಗಮಿಸಿತ್ತು, ಹೋಗಾಗಿತ್ತು. ಸೊ ಅನಾಥವಾದೆ ಏನೋ ಮಗುವೆ ಅಂತ ಅನಾಥ ಆದ ಮಗು ತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಿಂಗಸಗೂರು ಅವರ ಮದುವೆ ಮನೆಗೆ ಹೋದ್ರು. ಸೊ ಮದುವೆ ಮನೆಯಲ್ಲಿ ಹೋದ್ರು, ಅಲ್ಲಿ ಏನಾಯ್ತು, ಮದುವೆ ಮನೇಲಿ ಏನಾಯ್ತು ಅದು ಗೊತ್ತಿಲ್ಲ. ಈಗ ನನಗೆ ಈ ಸುದ್ದಿ ಯಾಕೆ ಹೇಳಿ, ಯಾಕೆ ಅವರು ಇವ್ರಿಗೆ ಕನ್ಫ್ಯೂಸ್ ಆಯ್ತು, ಪೈಲಟ್ಗೆ ಯಾಕೆ ಕನ್ಫ್ಯೂಸ್ ಆಯ್ತು? ಸೊ ಯಾಕೆಂದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಸುದ್ದಿ ನಾವು ನಿನ್ನೆ ಹೋದ್ವಾರ ನೋಡಿದ್ದು ಏನು ಅಂತಂದ್ರೆ, ಸೊ ಮುಖ್ಯಮಂತ್ರಿಗಳು ಅವರು ಏನು ನೋಡಿದ್ರು,
ನಾವು ಅಜಿತ್ ಪವಾರ್ ಅವರ ಏನು ಘಟನೆಯನ್ನು ನೋಡಿದ್ದೋ, ಸೊ ಈ ಘಟನೆಯನ್ನು ನಮಗಿನ್ನೂ ನೆನಪು ಆರಷ್ಟು ಮುಂದೆನೇ. ಸೊ ಇದು ಬಹಳ ದೊಡ್ಡ ಪ್ರಶ್ನೆಯನ್ನು ಎತ್ತುತ್ತೆ ಜನರಿಗೆ. ಸೊ ಅಂದರೆ ಮುಖ್ಯಮಂತ್ರಿಗಳು ಅವ್ರಿಗೆ ಲ್ಯಾಂಡಿಂಗ್ ಆಗೋದಕ್ಕೆ ಅಂತ ಇದು ಇರಲಿಲ್ವಾ, ವ್ಯವಸ್ಥೆ ಇರಲಿಲ್ವಾ ಅನ್ನೋದು ಕೂಡ ಭಾಳ ಪ್ರಮುಖವಾದ ವಿಷಯ. ಸೊ ಇಲ್ಲಿ ಪ್ರಮುಖವಾದ ವಿಷಯ ಅಂತ ಅಂದಮೇಲೆ, ಸೊ ಇಲ್ಲಿ ಅವ್ರಿಗೆ ವ್ಯವಸ್ಥೆ ಭದ್ರತೆ ಕೂಡ ಎಲ್ಲ ಇರುತ್ತೆ. ಮತ್ತು ಎಲ್ಲಿ ಹಿಡಿಬೇಕು ಅಂತ ಪ್ರೋಟೋಕಾಲ್ ಕೂಡ ಇರುತ್ತೆ, ಪ್ರೋಟೋಕಾಲ್ ಆಫೀಸರ್ಸ್ಗಳಿರ್ತಾರೆ, ಮತ್ತು ಅವರು ಎಲ್ಲ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ಅವ್ರನ್ನ ಹೇಗೆ ಸ್ವಾಗತ ಮಾಡಬೇಕು ಅನ್ನೋ ಕೂಡ ನಿಗದಿಯಾಗಿರುತ್ತೆ. ಸೊ ಯಾಕೆಂದರೆ ನಂಬರ್ ಒನ್ನಲ್ಲಿ ಇರ್ತಾರೆ ಅವರು. ಆ ನಂಬರ್ ಒನ್ನಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಭದ್ರತೆ ಕೊಡ್ತಕ್ಕಂಥದ್ದು ಒಂದು ದೊಡ್ಡ ಅವಕಾಶ ಮುಖ್ಯಮಂತ್ರಿಗಳಿಗೆ. ಸೊ ಇಂಥ ಮುಖ್ಯಮಂತ್ರಿಗಳು, ಸೊ ಅವ್ರದ್ದು ಪೈಲಟ್ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಸೊ ಆ ಕಡೆ ಈ ಕಡೆ ಎಲ್ಲೋ ಎಳೆಯುತ್ತೆ ಇದು ಅಂತಂದರೆ ಅದು ದೊಡ್ಡ ಒಂದು ಕನ್ಸರ್ನ್ ಇರಬೇಕು ಎಲ್ಲರಿಗೂ. ಸೊ ಎಲ್ಲರಿಗೂ ಯಾಕೆ ಕನ್ಸರ್ನ್ ಇರಬೇಕು ಅಂತಂದರೆ, ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಮುಖ್ಯಮಂತ್ರಿಗಳ ಮಗ ತಮ್ಮ ಖಾತೆಯಲ್ಲಿ ತಲೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಅತ್ಯಾಪ್ತ ಆಗಿದ್ದಂತಹ KJ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು. ಅದಾದ ನಂತರ ಒಂದು ದಿನ ನಂತರ CJ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು. KJ ಜಾರ್ಜ್ ಅವರಿಗೆ ಅತ್ಯಾಪ್ತ ಮತ್ತು KJ ಜಾರ್ಜ್ ಅವರ ಪಾರ್ಟ್ನರ್. ಸೊ ಆಲ್ ರಿಯಲ್ ಎಸ್ಟೇಟ್ ಅಂಡ್ ಎವ್ರಿಥಿಂಗ್ ಹ್ಯಾಂಡ್ಲೆಡ್ ಬೈ KJ ಜಾರ್ಜ್, ಬಿಸ್ನೆಸ್ ಹ್ಯಾಂಡ್ಲೆಡ್ ಬೈ CJ ರಾಯ್. ಸೊ ಈಗ CJ ರಾಯ್ ಮತ್ತು KJ ಜಾರ್ಜ್ ಇವ್ರ ಜೊತೆ ಸೇರ್ಕೊಂಡಿದ್ದು ಯಾರು ಅಂತಂದ್ರೆ DK ಶಿವಕುಮಾರ್. ನೋಡಿ, ಬೆಂಗಳೂರಲ್ಲಿ ಇಡೀ ರಿಯಲ್ ಎಸ್ಟೇಟ್ ಮಾಫಿಯಾನ ಈಗ ಡೀಲ್ ಮಾಡ್ತಾರೋರು ಯಾರು ಅಂತಂದ್ರೆ ಡೀಲ್ ಯಾರು ಅಂತಂದ್ರೆ DK ಶಿವಕುಮಾರ್. ಪ್ರತಿ ಆಸ್ತಿ ನಂದಾಗಬೇಕು, ಇಡೀ ಬೆಂಗಳೂರು ನಂದಾಗಬೇಕು. ಸೊ ಬೆಂಗಳೂರಿನ ಆಸ್ತಿ ನಂದಾಗಬೇಕು, ಅದರ ಮೌಲ್ಯ ಜಾಸ್ತಿ ಆಗಬೇಕು ಅಂತ ಹೇಳಿ ದಾವೋಸ್ಗೆ ಸಂತೆ ವ್ಯಾಪಾರ ಮಾಡಕ್ಕೆ ಹೋಗಿದ್ದವ್ರು ಇವರು. ದಾವೋಸಲ್ಲಿ ಬೆಂಗಳೂರನ್ನ ಸಂತೆ ವ್ಯಾಪಾರ ಮಾಡಕ್ಕೆ ಹೋಗಿದ್ದರು DK ಶಿವಕುಮಾರ್. ಸೊ DK ಶಿವಕುಮಾರ್, KJ ಜಾರ್ಜ್ ಮತ್ತು CJ ರಾಯ್ ಪಾರ್ಟ್ನರ್ಶಿಪ್. ಸೊ ಇವ್ರ ಪಾರ್ಟ್ನರ್ಶಿಪ್ ಏನಿತ್ತು, ಎಲ್ಲಿತ್ತು, ಹೇಗಿತ್ತು ಗೊತ್ತಿಲ್ಲ. DK ಶಿವಕುಮಾರ್ ಅವರ ಬಲಗೈ ಬಂಟ ಹ್ಯಾರಿಸ್, MA ಹ್ಯಾರಿಸ್ ಬಗ್ಗೆ ನೀವು ಬೆಂಗಳೂರಲ್ಲಿ ಕೇಳಿದ್ರೆ, ಯಾರು ಕೇಳಿದ್ರೆ ಹೇಳ್ತಾರೆ. ಯಾರು ಅವ್ರ ವಿರುದ್ಧ, ಹ್ಯಾರಿಸ್ ವಿರುದ್ಧ ಎಲೆಕ್ಷನ್ ನಿಂತ್ಕೋತಾರೆ ಅಂದರೆ, ಅಥವಾ ಅವ್ರ ವಿರುದ್ಧ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತಂದರೆ, ಅವ್ರ ಹೆಣ ಚರಂಡಿಲಿ ತೇಲ್ತಾ ಇರುತ್ತೆ, ಇಲ್ಲ ಇನ್ನೆಲ್ಲೋ ಬಿದ್ದಿರುತ್ತೆ. ಸೊ ಅವ್ರು ಹೆಂಗ್ ಸತ್ರು, ಯಾಕೆ ಸತ್ರು ಗೊತ್ತಿಲ್ಲ. CJ ರಾಯ್ ಸತ್ತಾಗ ಅತ್ಯಂತ ಸಂತಾಪ ವ್ಯಕ್ತಪಡಿಸಿ ಆ ಇಡೀ ಶವ ಸಂಸ್ಕಾರಕ್ಕೆ CJ ರಾಯ್ ಕುಟುಂಬಕ್ಕಿಂತ ಅತಿ ಬೆಂಗಾವಲಾಗಿ ನಿಂತಿದ್ದು MA ಹ್ಯಾರಿಸ್ನ ಪುತ್ರ ನಲ್ಪಾಡ್. ಸೊ ಕ್ರೈಮ್. ಸೊ ಈ ಕ್ರೈಮ್ ನಾನು ಇಷ್ಟೊತ್ತಿನಲ್ಲಿ ಯಾಕೆ ಅಂದರೆ, ಇಷ್ಟೊತ್ತಿನಲ್ಲೇ ಎಲ್ಲರಿಗೂ ಕ್ರೈಮು, ಸೆಕ್ಸ್ ಎಲ್ಲ ಜಾಗೃತ ಆಗೋದು. ಅದಕ್ಕೆ ನನಗೂ ಜಾಗೃತ ಆಗಿದೆ, ಕುತ್ಕೊಂಡು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅಂದರೆ ಬಹಳ ಸ್ಪಷ್ಟವಾಗಿದೆ, ಸಿದ್ದರಾಮಯ್ಯನವರ ಈ ಹೆಲಿಕಾಪ್ಟರ್ ದುರಂತ ಇದೆಯಲ್ಲ, ಅಂದರೆ ಇದೊಂದು ಟ್ರಯಲ್ ಆ್ಯಂಡ್ ಎರರ್. ಅಂದರೆ ಟೆಸ್ಟಿಂಗ್ ಡೋಸ್ ಕೊಡ್ತಾ ಇರ್ತಾರೆ, ಕೆಲವು ಸಂದೇಶಗಳನ್ನು ಪಾಸ್ ಮಾಡ್ತಾ ಇರ್ತಾರೆ. ಈಗ ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ. ನಮ್ಮ ಚಾನಲ್ BJP ಅವ್ರನ್ನ ಒಂದೇ ಒಂದು ಪ್ರಶ್ನೆ ಕೇಳಿದ್ದು ನಾನು, ಬಿಜೆಪಿಯ ವಕ್ತಾರರಿಗೆ. ಆದರೆ ಕರ್ನಾಟಕದ ಪತ್ರಕರ್ತರು ಪತ್ರಗುಟ್ಟು ಹೋದರು. ನಮ್ಮ ಚಾನಲ್ನ ಕೆಲವನ್ನ, ನಮ್ಮ ಲಿಂಕ್ನ ನೀವು ಇಲ್ಲಿ ಹಾಕಬೇಡಿ ಅಂತೇಳಿ ದರ್ಪ ತೋರಿಸಿದ್ರು. ಸೊ ಪತ್ರಕರ್ತರು ಹೇಗೆ BJP ಜೊತೆ ಕೈ ಜೋಡಿಸಿರೋದಕ್ಕೆ ಇದೊಂದು ಸಾಕ್ಷಿ. ಕನ್ನಡಪ್ರಭ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಗ್ರೂಪ್ ಮಾಡ್ಕೊಂಡಾರೆ.
ಸೊ ಅವ್ರಿಗೆ ಎಲ್ಲೂ ಹೊಟ್ಟೆನೋ ಬರಲಿಲ್ಲ. ನಾನು ದಿನ DK ಬೊಗಲೇಶಿ ಅಂತ ಬೈತಿದ್ದೆ, ಹೊಟ್ಟೆನೋ ಬರಲಿಲ್ಲ. CM ಸಿದ್ದರಾಮಯ್ಯ ಐರನ್ ಲೆಗ್ ಅಂದರೆ ಹೊಟ್ಟೆನೋ ಬರಲಿಲ್ಲ. ಇನ್ನೊಂದೇನೋ ಮೂಢ ಹಗರಣ ಬಗ್ಗೆ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆ ಮುಚ್ಚಿಬಿಡ್ತಾರೆ BJP ಕಾಂಗ್ರೆಸ್ ಸರ್ಕಾರ ಅಂದರೆ ಹೊಟ್ಟೆನೋ ಬರಲಿಲ್ಲ. ಯಾವಾಗ ಒಂದೇ ಒಂದು ವಿಡಿಯೋ ಮಾಡಿದ್ದು BJP ಬಗ್ಗೆ, ಸೊ ಇವ್ರಿಗೆ ಈ ಕನ್ನಡಪ್ರಭ ವಿದ್ಯಾರ್ಥಿಗಳ ಹಳೆಯ ಸಂಘದವರಿಗೆ ಹೊಟ್ಟೆನೋ ಬಂದ್ಬಿಡ್ತು. ಸೊ ನಮ್ಮ ರಿಪೋರ್ಟರ್ ನಂಬರ್ನ ಗ್ರೂಪಿಂಗ್ ಕಿತ್ತಾಕ್ತದೆ. ನೀವು ಗ್ರೂಪಿಂಗ್ ಕಿತ್ತಾಕ್ಬೋದು, ಆದರೆ ನಮ್ಮ ಚಾನಲ್ ಹೇಳ್ತಾನೆ ಇರುತ್ತೆ ನೀವು ಯಾರ ಜೊತೆ ಸಮझौता ಮಾಡ್ಕೊಂಡಿದ್ದೀರಾ, ಯಾರಿಗೋಸ್ಕರ ನೀವು ಸಂಬಳ ತಗೋತೀರಾ, ಏನು ಮಾಡ್ತೀರಾ ಅಂತ. ಸೊ ಪತ್ರಕರ್ತರಿಗೆ ಎಷ್ಟು ಹೊಟ್ಟೆನೋ ಬಂದಮೇಲೆ ನಲ್ಪಾಡಿಗೆ ಎಷ್ಟು ಹೊಟ್ಟೆನೋ ಬರಬೇಕು, ಎನ್ ಎ ಹ್ಯಾರಿಸ್ಗೆ ಎಷ್ಟು ಹೊಟ್ಟೆನೋ ಬರಬೇಕು. ಸೊ CJ ರಾಯ್ ಮತ್ತು ಜಾರ್ಜ್ DK ಶಿವಕುಮಾರ್ ನಡುವೆ ಏನು ವ್ಯಾಪಾರ ಸಂಬಂಧ ಇತ್ತು? CJ ರಾಯ್ ಸಾಯಕ್ ಹಿಂದ್ಲ ದಿನ ಯಾಕೆ KJ ಜಾರ್ಜ್ ರಾಜೀನಾಮೆ ಕೊಟ್ಟರು, ಆಮೇಲೆ ರಾಜೀನಾಮೆ ಯಾಕೆ ವಾಪಸ್ ತೆಗೆದುಕೊಟ್ರು? ನೋಡಿ, ಅಲ್ಲೂ ಲಿಂಕ್ ಇರೋದು CM ಪುತ್ರನೇ. CM ಪುತ್ರ ತಲೆ ಹಾಕ್ತಾ ಇದ್ದಾನೆ ಅಂತ ಹೇಳಿ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದು. ನಿನ್ನೆ ಕೂಡ CM ಪುತ್ರ ಮಾತನಾಡಿದ್ರು. ಏನಂತ ಮಾತನಾಡಿದ್ರು ಅಂತಂದ್ರೆ, CM ಪುತ್ರ ಏನ್ ಮಾತನಾಡಿದ್ರು ಅಂತಂದ್ರೆ, ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸೊ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಹೈಕಮಾಂಡ್ ನಮ್ಗೇನು ಹೇಳಿಲ್ಲ. ಸೊ ಏನು ಹೇಳಿಲ್ಲ ಅಂತಂದ್ರೆ, ನಮಗೆ ಹೈಕಮಾಂಡ್ ಏನು ಹೇಳಿಲ್ಲ, ಮುಖ್ಯಮಂತ್ರಿ ಬದಲಾಗ್ತಾರೋ ಬದಲಾಗಲ್ವೋ ಇಲ್ಲ ಅಂತ ಹೇಳಿ ಏನು ಹೇಳಿಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಸೊ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲ ಕೂಡ ಹೇಳಿದ್ರು, ಯಾರು ಕೂಡ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ. ಮುಖ್ಯಮಂತ್ರಿಗಳು ಬಹಳ ಕಟ್ಟುನಿಟ್ಟಾಗಿ ಬಹಳ ಸ್ಪಷ್ಟವಾಗಿ ಅವರು ಬಜೆಟ್ ಬಗ್ಗೆ ತಯಾರಿ ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳಿ ಜಿ ರಾಮ್ಜಿ ಯೋಜನೆ ಬಗ್ಗೆ ಸ್ಪೆಷಲ್ ಸೆಷನ್ ಕರೆದು. ಆದರೆ ದುರಂತ ಏನಂತಂದ್ರೆ, ಅದೇ ಸಿದ್ದರಾಮಯ್ಯ, DK ಶಿವಕುಮಾರ್ ಜಿ ರಾಮ್ಜಿ ಯೋಜನೆ ಬಗ್ಗೆ, ನರೇಗಾ ಯೋಜನೆ ಬಗ್ಗೆ BJPಯನ್ನು ಅಟ್ಯಾಕ್ ಮಾಡೋ ಬದಲು ಏನೋ ಎಳ್ಕೊಳಕ್ ಹೋಗಿ ಬಾಲ ಸಿಗಿಸ್ಕೊಂಡ್ರು ಅಂತ, ಹಂಗೆ ಏನೋ ಬಾಲ ಎಳೆಯಕ್ಕೆ ಹೋಗಿ ಇನ್ನೇನೋ ಸಿಗಿಸ್ಕೊಂಡ್ರು ಅನ್ನಂಗೆ ಇವ್ರದ್ದು ಸಿಕ್ಕಾಕೊತ್ತು ಕಾಂಗ್ರೆಸ್. ಅಬಕಾರಿ ಸಚಿವನ ಬಗ್ಗೆ ಚರ್ಚೆ ಆಯ್ತು. ಇವ್ರು ಕರೆದಿದ್ದ ಚರ್ಚೆ ಜಿ ರಾಮ್ಜಿ ಬಗ್ಗೆ. ಅದೇ ಚರ್ಚೆ ಮಾಡಿದ್ದು ಅಬಕಾರಿ ಸಚಿವನ ಬಗ್ಗೆ. ಅಬಕಾರಿ ಪ್ರಕರಣ ಇಟ್ಕೊಂಡು ದೆಹಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಸೊ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಸೊ ಕೊನೆ ಅದು ಏನು ಪ್ರಕರಣವೇ ಅದು ಬರಲೇ ಇಲ್ಲ, ಆಗಲೇ ಇಲ್ಲ, ಕೇಸೇ ಆಗಲಿಲ್ಲ. ಸೊ ಈ ಕೇಸೇ ಆಗಲಿಲ್ಲ ಅಂತಂದಮೇಲೆ, ಸೊ ನಮಗೆ ಹಾಗಾದರೆ ಕೇಸೇ ಆಗಲಿಲ್ಲ ಅಂತಂದಮೇಲೆ ನಿಮಗೆ ಇರ್ತಕ್ಕಂಥದ್ದು ಇಲ್ಲೂ ಕೂಡ ಈ ಕೇಸಲ್ಲೂ ಕೂಡ 6,000 ಕೋಟಿ ಪ್ರಕರಣ ಅಂತೇಳಿ ಇವ್ರು ಹೇಳ್ತಾರೆ. ಅವ್ರ ಹೆಸರೇನು, ವಿರೋಧ ಪಕ್ಷದ ನಾಯಕ ಅಶೋಕ್. ಸೊ ಏನು ಸಾಕ್ಷಿ, ಏನು ತನಿಖೆ ಆಗಿದೆಯಾ? ಯಾರು ತನಿಖೆ ಮಾಡ್ತಾ ಇರೋದು? ಇವ್ರ ವಿರುದ್ಧನೇ ಮಾಡಾಳ ಪಕ್ಷ ವಿರುದ್ಧ ದುಡ್ಡು ಸಿಕ್ಕಾಕೋತು, ನೇರವಾಗಿ ಲಂಚ ಸಿಕ್ಕಾಕೋತು, ಮಾತಾಡಲಿಲ್ಲ. HD ಕುಮಾರಸ್ವಾಮಿ ಬಂದು ಹೇಳ್ತಾರೆ, ಲಂಚಕ್ಕೆ ಸಾಕ್ಷಿ ಕೊಡೋಕ್ಕಾಗುತ್ತೇನ್ರಿ ಅಂತೇಳಿ. ಕುಮಾರಸ್ವಾಮಿ ಅವರೇ, ನೀವು ಯಾವುದಾದ್ರು ಎಕರೆ ಅದು ಬಿಡದಿ ಹತ್ರ ಹೊಡ್ಕೊಂಡ್ರಲ್ಲ ಜಾಗ, ಅದಕ್ಕೆ ಸಾಕ್ಷಿ ಬೇಕಾ? ಅದಕ್ಕೆ ನೀವು ಸ್ಟೇ ತಗೊಬಂದು ನೀವು ಜೀವನ ಮಾಡ್ತಾ ಇಲ್ಲ. ನಿಮ್ದು ಸ್ಟೇ ಜೀವನ ತಾನೆ, ನಿಮ್ದು ನಿಮ್ಮ ಯೋಗ್ಯತೆಗೆ ಸ್ಟೇ ಜೀವನ ತಾನೆ ನಿಮ್ದು. ಸೊ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು, ಸೊ ಕುಮಾರಸ್ವಾಮಿ ಮತ್ತು ಅಶೋಕ್ ಇವ್ರು ಹೇಳ್ತಾರೆ ಹಿಂಗೆ. ಸೊ ಹೇಳ್ಬೇಕಾದ್ರೆ, ಸೊ ಈ ರೀತಿ ಹೇಳಬೇಕಾದ್ರೆ, ಸೊ ಕುಮಾರಸ್ವಾಮಿ ಮತ್ತು ಬೇರೆಯವರು
ಸೊ ಇವರೆಲ್ಲರಿಗೂ ನಾವು ಗಮನಿಸ್ಬೇಕಾದ್ರೆ ಏನಂತಂದ್ರೆ, ಸೊ ನೀವು ಸಾಕ್ಷಿ ಲಂಚಕ್ಕೆ ಸಾಕ್ಷಿ ಕೊಡೋಕ್ಕಾಗುತ್ತಾ ಅನ್ನೋದಾದ್ರೆ ನಿಮ್ಮ ಸಾಕ್ಷಿ ಇದೆಯಲ್ಲ, ನಿಮ್ದು ನೀವು ಭೂಮಿ ಹೊಡ್ಕೊಂಡಿದ್ದು ಅಶೋಕ್ ಕೂಡ ಅವ್ರಿಗೂ ಕೂಡ ಸಿಕ್ತಲ್ಲ. ಸೊ ಅಶೋಕ್ ಕೂಡ ಸಿಕ್ತು, ಅವ್ರಿಗೂ ಅವರು ಬೇಲ್ ಮೇಲೆ ಇರೋದು ಅಶೋಕ್ ಕೂಡ. ಸ್ವತಃ ಸಿದ್ದರಾಮಯ್ಯ ಅವರು ಕೂಡ 14 ಸೈಟ್ ವಾಪಸ್ ಕೊಟ್ಟ ಮೇಲೆ ಅವ್ರಿಗೆ ರಿಲೀಫ್ ಸಿಕ್ಕಿದ್ದು. ಸೊ ಇಲ್ಲಿ ಯಾರು ಕಳ್ಳರು ಯಾರು ಶ್ರೇಷ್ಠರು ಅನ್ನೋದಿಲ್ಲ. ಸೊ ಇಂಥ ಪ್ರಯತ್ನದಲ್ಲಿ ನಮಗೆ ಇಂಥ ಪ್ರಯತ್ನದಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಪ್ರಾಣಕ್ಕೆ ಸಂಚಕಾರ ಇದೆಯಾ ಅಂತ ಹೇಳಿ ನನ್ನ ಪ್ರಶ್ನೆ. ಸೊ ಈ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಈ ಪ್ರಶ್ನೆ ಯಾಕೆ ಅಂತಂದ್ರೆ, CJ ರಾಯ್ ಸತ್ತಿದ್ದು ಅದಕ್ಕೆ ಕಾರಣ ಏನು ಅನ್ನೋದು ನೋಡಿದ್ರೆ, CJ ರಾಯ್ ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಮಗೆ ಇದು 2013-14 ಹೋಗುತ್ತೆ. DK ರವಿ IAS ಆಫೀಸರ್ DK ರವಿ, ಆ DK ರವಿ ತನಿಖೆ ಮಾಡಿದ್ದೆ ಈ CJ ರಾಯ್ ಕೇಸ್. ಈ CJ ರಾಯ್ ಕೇಸ್ ತನಿಖೆ ಮಾಡಿದ್ಮೇಲೆ ಇದೇ ಕಾನ್ಫಿಡೆಂಟ್ ಗ್ರೂಪ್ ಹೋಗಿ ಅಲ್ಲಿ CJ ರಾಯ್ಗೂ DK ರವಿಗೂ ಜಾರ್ಜ್ಗೂ ಘರ್ಷಣೆ ಆಗುತ್ತೆ. ಜಾರ್ಜ್ ಆಗ ಗೃಹ ಸಚಿವರು, ಇನ್ನು DK ರವಿ ಹೆಣ ಮೇಲ್ ನೇತಾಡ್ತಾ ಇರುತ್ತೆ. ನಾನಾಗ ಒಂದು ರಾಜ್ಯ ಮಟ್ಟದ ಚಾನಲ್ನಲ್ಲಿ ಚಾನಲ್ ಮತ್ತು ಪೇಪರ್ನಲ್ಲಿ ನ್ಯೂಸ್ ಎಡಿಟರ್ ಆಗಿದ್ದೆ. ಸೊ ಫಸ್ಟ್ ನ್ಯೂಸ್ ನನಗೆ ಬಂದಿದ್ದು. ಸೊ ಆಗ ಅಲ್ಲಿ ಮೊದಲು ಪಂಚೆ ಕಟ್ಕೊಂಡು ಓಡೋಗಿದ್ದೆ ಸಿದ್ದರಾಮಯ್ಯ ಮತ್ತು ಜಾರ್ಜ್. ಯಾವ್ದಾದ್ರು ಅಧಿಕಾರಿ ಸತ್ತಾಗ ಯಾರೋ CM ಓಡೋಗೋದು ನೋಡಿದ್ದೀರಾ? ಹೋಮ್ ಮಿನಿಸ್ಟರ್ ಓಡೋಗೋದು ನೋಡಿದ್ದೀರಾ? ಸೊ ಇದು ಸೂಸೈಡ್ ಅನ್ನೋದಾದ್ರೆ ಅವರ ಇಡೀ ತನಿಖೆಯನ್ನು ನಾವು ಬಹಳಷ್ಟು ಜನ ಹೇಳೋರು ಅದು DK ರವಿ ಮತ್ತು ರೋಹಿಣಿ ಸಿಂಧೂರಿ ನಡುವೆ ಅಫೇರ್ ಇತ್ತು, ಅದಕ್ಕೆ ಅವರು ಸೂಸೈಡ್ ಮಾಡಿಕೊಂಡ್ರು, ನೇಣು ಹಾಕೊಂಡ್ರು ಅಂತೇಳಿ. ಜೊತೆಗೆ ಅವ್ರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡ್ಸಕ್ಕೆ ಒಂದು ಕಂಪ್ನಿ ಮಾಡಿದ್ರು ಅಂತೇಳಿ. ಸೊ ಈ ಕಂಪ್ನಿ ರಿಯಲ್ ಎಸ್ಟೇಟ್ ಕಂಪ್ನಿ ಇದಕ್ಕೆ ದುಡ್ಡು ಹಾಕಿದವ್ರು ಯಾರು? ಇವತ್ತು ಆ ದುಡ್ಡು ಹಾಕ್ದವರು ಕುಸುಮಾ ಅವರ ತಂದೆ, ಅಂದರೆ DK ರವಿ ತಂದೆ, DK ರವಿ ಮಾವ, ಕುಸುಮಾ ಅವರ ತಂದೆ. ಅವರು ಇನ್ವೆಸ್ಟ್ ಮಾಡಿದ್ರು ಕಂಪ್ನಿಗೆ, DK ರವಿ ಕಂಪ್ನಿಗೆ. ಸೊ ಇವತ್ತು ಆ DK ರವಿಯ ಹೆಂಡತಿ ಕುಸುಮಾ ಇವತ್ತು ಎಲ್ಲಿದ್ದಾರೆ ಅಂದರೆ DK ಶಿವಕುಮಾರ್ ಮತ್ತು DK ಸುರೇಶ್ ಜೊತೆ ಸುತ್ತುತ್ತಾ ಇದ್ದಾರೆ. ಪೊಲಿಟಿಕಲಿ ಮೇಲ್ ಬರಬೇಕು ಅಂತೇಳಿ. ಪೊಲಿಟಿಕಲಿ ಮೇಲ್ ಬರೋದು ಅಂದರೆ ಹೇಗೆ ನಂಗೆ ಗೊತ್ತಿಲ್ಲ, ಅದು ಹೇಗೆ ಮೇಲ್ ಬರ್ತಾರೆ ಏನು ಅಂತೇಳಿ. ಸೊ ಪೊಲಿಟಿಕಲಿ ಮೇಲ್ ಬರೋದಕ್ಕೆ ಅವರು ಈಗ ಅವ್ರ ಜೊತೆ ಇದ್ದಾರೆ ಈಗ ಅವರು. ಸೊ ಅವ್ರ ಜೊತೆ ಇದ್ದಾಗ ಅವರು ಪೊಲಿಟಿಕಲ್ ಮೇಲ್ ಬರ್ತಾರೆ. ಅಂದರೆ ನಿಮಗೆ ಇಡೀ ಕೇಸಲ್ಲಿ ನೋಡಿ, ಈ ಕ್ರೈಮ್ ಕೇಸಲ್ಲಿ DK ರವಿ ಇಂಪಾರ್ಟೆಂಟ್ ಬರ್ತಾರೆ, CJ ರಾಯ್ ಇಂಪಾರ್ಟೆಂಟ್ ಆಗ್ತಾರೆ, ಹಾಗೆ ಕುಸುಮಾ ಇಂಪಾರ್ಟೆಂಟ್ ಆಗ್ತಾರೆ. ಮತ್ತು ಈ ಕುಸುಮಾ ಅವರೇ ಡೈರೆಕ್ಟರ್ ಆಗಿದ್ದಂಥ ಕಂಪ್ನಿಗೆ, ಸೊ ಅವರು ಏನು ಕೋಲಾರದಲ್ಲಿ ಜಮೀನು ತೆಗೆದುಕೊಂಡಿದ್ರು, PTCL ಅಂದರೆ ದಲಿತರ ಜಮೀನು ತಗೊಳಕ್ ಹೋಗಿದ್ರು. ಸೊ ಆ ಜಮೀನು ತಗೊಳಕ್ ಹೋದಾಗ ಅಲ್ಲಿ ತಡೆ ಹಾಕ್ತವ್ರು. ರವಿ ತಗೊಳಕ್ಕೆ ಆಗದೇನೆ, ಆ ಜಮೀನು ತಗೊಳಕ್ಕಾಗ್ದೇನೆ, ಆ ದುಡ್ಡು ವಾಪಸ್ಸು ಇಸ್ಕೊಳಕ್ಕಾಗ್ದೇನೆ ಮಾಡಿದವ್ರು ಯಾರು ಅಂದರೆ ಅಲ್ಲಿಯ ಕೋಲಾರದ ರಾಜಕಾರಣಿ KH ಮುನಿಯಪ್ಪ, ಆತನ ಶಿಷ್ಯರು. ಸೊ ಈ KH ಮುನಿಯಪ್ಪ, ಜಾರ್ಜ್, CJ ರಾಯ್ ನೋಡಿ ಹೇಗೆ ಇದೆ ಅಂದರೆ ಇಡೀ ಇವರು ನಡೀತಾ ಇರೋದೇ ಯಾವಾಗಲೂ ಲ್ಯಾಂಡ್ ಡೀಲ್. ಇವತ್ತು ಬೆಂಗಳೂರಿನಲ್ಲಿ ಇಡೀ ಲ್ಯಾಂಡ್ ಡೀಲ್ ನಡೆಸಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮ ಆಗಿದ್ದು CJ ರಾಯ್. ಸೊ ಈ CJ ರಾಯ್ ಮತ್ತು ಜಾರ್ಜ್ ಜೊತೆ ಈಗ ಇಡೀ ಲ್ಯಾಂಡ್ ಡೀಲ್ ನಡೆಸ್ತಾ ಇರೋದು DK ಶಿವಕುಮಾರ್. ಇಡೀ ಲ್ಯಾಂಡ್ ಡೀಲ್ ನಡೆಸ್ತದಕ್ಕೆ ಸ್ವತಃ ತನ್ನ ಬಂಟನನ್ನ BDA ಚೇರ್ಮನ್
ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ 18 ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ, ಕೇರಳದಿಂದ ಬಂದಿರತಕ್ಕಂಥ ಹ್ಯಾರಿಸ್ ಮತ್ತು ಜಾರ್ಜ್ DKಗೆ ಈಗ ಬಲಗೈ ಬಂಟ್ರು, ಎಡಗೈ ಬಲಗೈ. ಸೊ ಒಂದು ಕಾಲದಲ್ಲಿ ಸಿದ್ದರಾಮಯ್ಯರ ಜೊತೆ ಇದ್ದಂಥ ಜಾರ್ಜ್ ಈಗ ನೇರವಾಗಿ ಹೈಕಮಾಂಡ್ ಜೊತೆ CM ಯಾರು ಆಗಬೇಕು, DK ಶಿವಕುಮಾರ್ ಮಾಡ್ತೀರಾ ಏನೋ ಅನ್ನೋ ಮಾತುಕತೆ. DK ಶಿವಕುಮಾರ್ಗೆ ನೇರವಾಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗಲ್ಲ, ಆದರೆ ಜಾರ್ಜ್ಗೆ ಸಿಗುತ್ತೆ. ಸೊ ಜಾರ್ಜ್ನ ಬಂಟ್ರು CJ ರಾಯ್ ಆತ್ಮಹತ್ಯೆ ಮಾಡ್ತಾರೆ. ಸೊ ಇದೆಲ್ಲ ಆದ ನಂತರ ಎಲ್ಲ ತಣ್ಣಗಾಯಿತು, ಎಲ್ಲವೂ ಆಯಿತು. ರಾಮ್ಜಿ ಕೇಸಲ್ಲಿ ಎಲ್ಲ ಮುಗಿತಾ ಇದೆ, ನಡೀತಾ ಇದೆ ಅಂತ ಅನ್ಸ್ಕೊಂಡಾಗ ಇನ್ನೇನು ಬಜೆಟ್ ಮಂಡಿಸ್ತಾರೆ ಮುಖ್ಯಮಂತ್ರಿಗಳು, ಎಲ್ಲ ದಾಖಲೆ ಆಯ್ತು ಅವ್ರದ್ದು, ಎಲ್ಲ ಆಯಿತು ಅಂದಾಗ ಕನಕೋತ್ಸವದಲ್ಲಿ ಬ್ಯುಸಿ ಆದರು. ಕನಕೋತ್ಸವ, ಕನಕಪುರ ಬಂಡೆ. ಇವತ್ತು ಕನಕಪುರ ಶ್ರೀನಿವಾಸ್ ಅಂತೇಳಿ ಸಿನಿಮಾ ಪ್ರೊಡ್ಯೂಸರ್, ಅವರು ಬಾಯಿ ಬಂದಂಗೆ ಮಾತನಾಡಿದರೆ ಪುನೀತ್ ರಾಜ್ಕುಮಾರ್ ಬಗ್ಗೆ. ಅವ್ರು ನನ್ನ ಸಿನಿಮಾಗೆ ಅಡ್ವಾನ್ಸ್ ಇಸ್ಕೊಂಡಂಗೆ ಸಿನಿಮಾ ಮಾಡಲೇ ಇಲ್ಲ ಅಂಥೇಳಿ. ಸಿನಿಮಾದಲ್ಲಿ ಯಾವಾಗಲೂ ಕಾಂಟ್ರಾಕ್ಟ್ ಇರುತ್ತೆ, ಅವರು ಇಂಥ ಅಷ್ಟು ಟೈಮಲ್ಲಿ ಮಾಡಲಿಲ್ಲ ಅಂತಂದರೆ, ಆ ಡೇಟ್ ಕೊಡಲಿಲ್ಲ ಅಂದರೆ ಅದು ಅಗ್ರಿಮೆಂಟಲ್ಲೇ ಇರುತ್ತೆ, ಅದು ವಾಪಸ್ ಕೊಡೋಲ್ಲ ಅವರಿಗೆ. ಸೊ ಅವ್ರು ವಾಪಸ್ ತೊಗೊಂಡೋಗಿ ಅಂದರೂ ಕೂಡ ಕನಕಪುರ ಶ್ರೀನಿವಾಸ್ ತೊಗೊಂಡೋಗ್ಲಿಲ್ಲ. ಆದರೆ ಅವರು ಇನ್ನೂ ಹೇಳ್ತಾರೆ, ನಾನೇ ಕನಕಪುರ ಬಂಡೆ, ಇವನಲ್ಲ, ಇವನಿಗೆ ಪೆಟ್ರೋಲ್ ಕಾಸು ಹಾಕೋಕ್ಕೂ ದುಡ್ಡಿರಲಿಲ್ಲ ಇವನಿಗೆ ಅಂಥೇಳಿ ಹೇಳ್ತಾರೆ. ಸೊ ಪೆಟ್ರೋಲ್ ಹಾಕ್ಸೋಕ್ಕೂ ದುಡ್ಡಿಲ್ಲದೆ, ಕಾಸಿಲ್ಲದೆ ಇರೋ DK ಶಿವಕುಮಾರ್ ಇವತ್ತು ದಾವೋಸಲ್ಲಿ ಕೂತ್ಕೊಂಡು ಕರ್ನಾಟಕ, ಅದರಲ್ಲಿ ಬೆಂಗಳೂರನ್ನು ಹೆಂಗೆ ಮಾರಾಟ ಮಾಡಬೇಕು ಅಂತ ಕೂತ್ಕೋತಾರೆ. ಭಾರತನ ಹೆಂಗೆ ಮಾರಾಟ ಮಾಡಬೇಕು ಅಂತ ಹೇಳಿ ಟ್ರಂಪ್ ಜೊತೆಗೆ ಮೋದಿ ಡೀಲ್ ಮಾಡ್ತಾ ಇದ್ರೆ, ಬೆಂಗಳೂರನ್ನ ಹೆಂಗೆ ಮಾರಾಟ ಮಾಡೋದು ಅಂತ ಹೇಳಿ DK ಶಿವಕುಮಾರ್ ಕೂತ್ಕೋತಾರೆ. ಸೊ DK ಶಿವಕುಮಾರ್ ಆಪ್ತರಾಗಿದ್ದರಿಂದ CJ ರಾಯ್ ಆತ್ಮಹತ್ಯೆ ಮಾಡ್ಕೋತಾರೆ. ಸೊ ಫೈನಲಿ ಇದೆಲ್ಲ ಲ್ಯಾಂಡ್ ಡೀಲ್, ಪವರ್ ಮತ್ತು CM ಅವರ ಮಗ ಮಾತನಾಡಿದ್ದು. ಯಾಕೆ ಮಾತಾಡ್ತಾರೆ ಅಂತಂದರೆ, CM ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ. 50 ಜನ MLAಗಳನ್ನ ಕನಕೋತ್ಸವ ನೆಪದಲ್ಲಿ ಕರೆಸಿ ಮಾತನಾಡಿ, ಸೊ ಅವರನ್ನು ನಾನು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲರಿಗೂ ಫಾರಿನ್ ಟ್ರಿಪ್ಗೆ ವೀಸಾ ಪಾಸ್ಪೋರ್ಟನ್ನ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ DK ಶಿವಕುಮಾರ್. ಮತ್ತು ಇವತ್ತು ಅವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಶಾಸಕರೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಇದು ಸಿದ್ದರಾಮಯ್ಯನವರಿಗೆ ಅವರ ತೊಡೆಯಲ್ಲಿ ನಡುಕ ಹುಟ್ಟಿಸಿದೆ. ಯಾಕೆ ಅಂದರೆ ಇದುವರೆಗೂ ಸಿದ್ದರಾಮಯ್ಯ ಹೇಳ್ಕೊಂಬರ್ತಿದೆ ಅಂದರೆ, ಟೆಲ್ ಮೈ ನಂಬರ್, ಟೆಲ್ ಯುವರ್ ನಂಬರ್ ಅಂತ ಹೇಳ್ತಾ ಇದ್ರು. ನೀನು ನಂಬರ್ ಹೇಳು ಅಂತ ಇದ್ರು. ಸೊ ನೀನು ನಂಬರ್ ಹೇಳು ಅಂದರೆ ಎಲ್ಲ ಶಾಸಕರ ಬೆಂಬಲ ನನಗಿದೆ, ಸೊ ನಾನು ಐ ಆಮ್ ಎಂಜಾಯಿಂಗ್ ಮೈ ಪವರ್ ಅಂತ ಹೇಳ್ತಾ ಇದ್ರು. ಸೊ ಎಂಜಾಯಿಂಗ್ ಮೈ ಪವರ್ ಅಂತಂದರೆ ಬಿಕಾಸ್ ಆಫ್ ನಂಬರ್ಸ್ ಅಂಥೇಳಿ. ಸೊ ಈಗ ನಾನು ಅದೇ ನಂಬರ್ಸ್ 50 ನಂಬರ್ಸ್ ನಾನು ತಗೊಂಡೋಗ್ತೀನಿ, ಏನು ಮಾಡ್ತೀರಾ ಅಂತೇಳಿ ಹೈಕಮಾಂಡ್ಗೂ ಚಾಲೆಂಜ್ ಮಾಡ್ತಾ ಇದ್ದಾರೆ. ನಮ್ಮಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ, 5 ವರ್ಷ ಅಂತೇಳಿ, ಇನ್ನೂ 2 ವರ್ಷ ಆಗಿರ್ತಾರೆ ಅಂತೇಳಿ ಯತೀಂದ್ರ ಅನಿವಾರ್ಯವಾಗಿ ಹೇಳಬೇಕಾದಂಥದ ಘಟನೆ ಅಂದ್ರೆ ಸ್ಥಿತಿ ಕಾರಣ ಏನಂತಂದರೆ, DK ಶಿವಕುಮಾರ್ ಅವರ ಈ ವಿದೇಶ ಪ್ರಯಾಣ. ಶಾಸಕರಿಗೆ ಇದುವರೆಗೂ ನಾವು BJP ಕಾಲದಲ್ಲಿ ಬಿಜೆಪಿಯ ವಿಜಯೇಂದ್ರ ರೆಡ್ಡಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರೆಲ್ಲ ನಡೆಸಿದ್ದು ರೆಸಾರ್ಟ್ ಪಾಲಿಟಿಕ್ಸ್ ಮತ್ತು ಕುಮಾರಸ್ವಾಮಿ ಬಿಡದಿ ರೆಸಾರ್ಟ್ ಪಾಲಿಟಿಕ್ಸ್ ಕುಮಾರಸ್ವಾಮಿ BJP ನಡೆಸಿದ್ದು. ಅದಕ್ಕಿಂತ ಮುಂಚೆ ಈಗ ಸಾವಿರಾರು ಕೋಟಿ ರೂಪಾಯಿ ಒಡೆಯಾಗಿರ್ತಕ್ಕಂಥ DK ಶಿವಕುಮಾರ್ ಈಗ ರೆಸಾರ್ಟ್ ಪಾಲಿಟಿಕ್ಸ್ನ ಇದನ್ನ ಅಮೇರಿಕಕ್ಕೆ ಡೊನಾಲ್ಡ್ ಟ್ರಂಪ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಾಸಕರನ್ನ. ಅಲ್ಲಿ ತಗೊಂಡೋಗಿ 50 ಶಾಸಕರನ್ನ ಇಟ್ಕೊಂಡ್ಬಿಡೋದು. ಸೊ ನೆಕ್ಸ್ಟ್ ಅಲ್ಲಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಆ ಶಾಸಕರನ್ನ ಕರ್ಕೊಂಡ್ಬರೋದು. ಸೊ ಅನ್ನೋ ಲೆವೆಲ್ಗೆ DK ಶಿವಕುಮಾರ್ ಹೋಗಿದ್ದಾರೆ. ಸೊ ಇದೆಲ್ಲ ಮಾಹಿತಿ ಸಿಕ್ಕೇನೆ ಸಿದ್ದರಾಮಯ್ಯನವರ ತೊಡೆಯಲ್ಲಿ ನಡುಕ ಬಂದಿರೋದು. ಇವತ್ತು ಬೇಕೋ ಬೇಡವೋ ಅವರ ಹೆಲಿಕಾಪ್ಟರ್ ಮಿಸ್ ಆಯಿತು. ಸೊ ಜನ ಹುಡುಕಾಡ್ತಾ ಇದ್ರು, ಎಲ್ಲಿಳಿತಿದೆ ಅಂತೇಳಿ. ಅಲ್ಲಿ ಇಳೀತು.
ಅಲ್ಲಿ ಇಳಿದಾಗ ಅಲ್ಲಿ ಜನನೇ ಇರಲಿಲ್ಲ. ಜನ ಇಲ್ಲಿರೋ ಹೆಲಿಪ್ಯಾಡಲ್ಲಿ ಇಳಿಸಿದ್ರು. ಜನ ಇಲ್ದಿರೋ ಹೆಲಿಪ್ಯಾಡಲ್ಲಿ ಸಿದ್ದರಾಮಯ್ಯನ ಹೆಲಿಕಾಪ್ಟರ್ ಇಳೀತು. ಜನ ಇರೋ ಹೆಲಿಪ್ಯಾಡಲ್ಲಿ ಇಳಿಲಿಲ್ಲ. ಇದಕ್ಕೆ ಕಾರಣ ಟೆಕ್ನಿಕಲ್ ಕಾರಣ. ಸೊ ಇದೇ ಟೆಕ್ನಿಕಲ್ ಕಾರಣಕ್ಕೆ ಗುಜರಾತ್ನ ಉಪಮುಖ್ಯಮಂತ್ರಿ ವಿಜಯ್ ಶಾ ಹತ್ಯೆ ಆದ್ರು, ಅಥವಾ ಆಕ್ಸಿಡೆಂಟ್ ತೀರ್ಕೊಂಡ್ರು. ಇದೇ ಕಾರಣಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಶರದ್ ಪವಾರ್ ಮಗ, ಅಂದರೆ ಸಹೋದರ ಮಗ ಅಜಿತ್ ಪವಾರ್ ಸತ್ರು. ಅವ್ರ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳ್ತಾನೆ ಅದು ಸಾವೇ ಮರ್ತೋಯ್ತು. ಅವ್ರು ಸತ್ತು 2-3 ದಿನಕ್ಕೆ ಅವ್ರ ಹೆಂಡತಿ ಹೋಗಿ ಪ್ರಮಾಣ ವಚನ ತೆಗೆದುಕೊಂಡ್ರು. ಶರದ್ ಪವಾರ್ ಅವ್ರ ಹೆಂಡತಿಗೆ ಬೈತಾ ಇದ್ದಾರೆ, ನೀನು ಹೋಗಿ ಪ್ರಮಾಣ ವಚನ ತಗೊಂಡ್ಬಿಟ್ಟಲ್ಲ, ಈಗ ಪಾರ್ಟಿಗೆ ಅಧ್ಯಕ್ಷರು ಯಾರು, ನೀನ್ ಪಾರ್ಟಿನ ಕಾಪಾಡೋರು ಯಾರು, ನಿನಗೇನು ಮುಖ್ಯಮಂತ್ರಿ ಮಾಡ್ಬಿಡ್ತಿದ್ರಾ, ನಿನ್ಗೆ ಯಾಕೆ ಓಡೋದು ಅಷ್ಟೊಂದು ಆತ್ರ ಏನು ನಿನಗೆ ಅಂತ ಶರದ್ ಪವಾರ್ ಕೇಳ್ತಾ ಇದ್ದಾರೆ. ಸೊ ಇದು ಪವರ್ ಪಾಲಿಟಿಕ್ಸ್. ಎಲ್ಲಿ ಶರದ್ ಪವಾರ್ ಬಂದು ಕೂತ್ಕೊಂಡ್ರೆ ನಾವು ಮತ್ತೆ ಅಧಿಕಾರ ಸಿಕ್ಕಲ್ವ ಅಂಥೇಳಿ ಅವರೆಲ್ಲ NCP ಒಳಗಡೆ ಇರ್ತಕ್ಕಂಥವ್ರು ಈ ಕೆಲಸನ ಮಾಡಿಸಿದ್ರು. ಈಗ ಸಿದ್ದರಾಮಯ್ಯನವರಿಗೆ ಜನ ಇಲ್ಲದೇ ಇರೋ ಹೆಲಿಪ್ಯಾಡ್ನಲ್ಲಿ ಯಾಕೆ ಇಳಿಸಿದ್ರು, ಅವ್ರ ಸ್ವಾಗತ ಸಿಗಲಿಲ್ಲ, ಸಿಟ್ಟು ಬಂತು. ಸೆಕೆಂಡ್ರಿ, ಇದು ನಾವು ನೋಡ್ತಾ ಸಣ್ಣ ನಾರ್ಮಲ್ ರಿಪೋರ್ಟ್, ಆದರೆ ಇದನ್ನ ಅಷ್ಟು ನಾರ್ಮಲ್ ನೋಡೋ ಅವಶ್ಯಕತೆ ಇಲ್ಲ. ಇದ್ರ ಹಿಂದೆ ನೀವು ಒಂದೊಂದು ಘಟನೆಗಳನ್ನು ತಳಕು ಹಾಕೊಂಡು ನೋಡ್ತಾ ಹೋದರೆ ದಿಸ್ ಈಸ್ ಪವರ್ ಪಾಲಿಟಿಕ್ಸ್. ಈ ಪವರ್ ಪಾಲಿಟಿಕ್ಸಲ್ಲಿ ಏನು ವಿಮಾನ ದುರಂತ ಬೇಕಾರಾಗುತ್ತೆ, ಹೆಲಿಕಾಪ್ಟರ್ ದುರಂತ ಬೇಕಾರಾಗುತ್ತೆ, ಏನು ಬೇಕಾದರೂ ಆಗುತ್ತೆ. ಸೊ ಇದು ನಾವು ನೋಡ್ತಾ ಇದ್ದೀವಿ. CM ಮರ್ಯಾದೆಯಿಂದ ನನಗೆ ಸೀಟ್ ಬಿಟ್ಕೊಟ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮೆಸೇಜನ್ನು, ಅದನ್ನೇ DK ಶಿವಕುಮಾರ್ ಹೇಳಿದ್ದು. CM ಪುತ್ರ ನಮ್ಗೆ ಹೈಕಮಾಂಡ್, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ವ್ಯಂಗ್ಯ ಮಾಡ್ತಾರೆ. ಮತ್ತು ಅದನ್ನೇ ತನ್ವೀರ್ ಸೇಠ್ ಕೆಳಗೆ ಹೇಳಿಸ್ತಾರೆ. ಇನ್ನು ಬೇರೆ ಬೇರೆ ಶಾಸಕರ ಹತ್ರ DCMಗೋಸ್ಕರ ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ಅಂತ ಹೇಳಿ ಹೇಳಿಕೆಗಳನ್ನ ಕೊಡಿಸ್ತಾರೆ. ದಿಸ್ ಈಸ್ ಪವರ್ ಪಾಲಿಟಿಕ್ಸ್. ಪವರ್ ಈಸ್ ಇಂಪಾರ್ಟೆಂಟ್. ಸೊ ಯುದ್ಧದಲ್ಲಿ ಯಾವಾಗಲೂ ನಾವು ಹೇಗೆ ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯುದ್ಧ ಗೆಲ್ಲದಷ್ಟೇ ಮುಖ್ಯ ಅನ್ನೋ ತತ್ವನ DK ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಸೊ ಇದೇ DK ಶಿವಕುಮಾರ್ ಇವತ್ತು ಅವರ ಒಂದು ಕಾರ್ಯಕ್ರಮದಲ್ಲಿ, ಕೇರಳದ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡವ್ರೆ. ಸೊ ಆ ಕೇರಳದಲ್ಲಿ ಅವರು ಕಾಣಿಸ್ಕೊಂಡಿರೋ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ. ಅವರು ಸಮಸ್ತ ಸೆಂಟಿನರಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಟ್ ಕುನಿಯಾ, ಕಾಸರಗೋಡಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅಂದರೆ ಮುಸ್ಲಿಮ್ಸ್ ಕಾರ್ಯಕ್ರಮ ಕಾಣಿಸ್ಕೊಂಡಿದೆ. ಈ ಮುಸ್ಲಿಂ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಯಾರು ಅಂದರೆ NA ಹ್ಯಾರಿಸ್. ಈ ಚಿತ್ರ ನಿಮ್ಗೆ ಏನು ಬರುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ. ಬಹಳಷ್ಟು ಜನ ಸೇರಿದ್ರು. ಅಂದರೆ ಮುಸ್ಲಿಮರ ಪರವಾಗಿ ನಾನಿದ್ದೀನಿ, ಮುಸ್ಲಿಮರಿಗೋಸ್ಕರ ನಾನಿದ್ದೀನಿ ಅಂತ ಹೇಳೋ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿಸ್ಕೊಂಡು ಮುಸ್ಲಿಮರ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಎಂಥ ಟಕ್ಕರ್ ಅಂದರೆ, ಅಲ್ಲೆಲ್ಲ ಅವರು ಮದುವೆ ಅಟೆಂಡ್ ಮಾಡ್ತಾರೆ, ಇಲ್ಲಿ ಇವರು ಸಾವಿರಾರು ಲಕ್ಷಾಂತರ ಜನ ಮುಸ್ಲಿಮರು ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಇದು ಕೇರಳ ಬಾರ್ಡ್ರು. ಇತ್ತೀಚೆಗೆ ನೀವು ನೋಡಿದ್ರಿ, ಕರ್ನಾಟಕ ಸರ್ಕಾರ ಮತ್ತು ಕೇರಳ ಸರ್ಕಾರ ನಡುವೆ ಟನಲ್ ನಿರ್ಮಾಣ ಮಾಡೋದಕ್ಕೆ ಒಂದು ದೊಡ್ಡ ಸಮಸ್ಯೆ ಆಯಿತು. ಅದನ್ನು ಪರಿಸರವಾದಿಗಳು ಅದನ್ನು ವಿರೋಧಿಸಿದ್ರು. ಸೊ ಈ ವಿರೋಧಿಸಿದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಟನಲ್ ಆಗಬಾರ್ದು ಅಂತ ಹೇಳಿದರು. ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ಎಲ್ಲಿ ಸಿದ್ದರಾಮಯ್ಯ ಹೋಗಿದ್ರು ಅಲ್ಲೂ ಕೂಡ ಇವರು ಹೋಗಿದ್ರು. ಆದರೆ ಈಗ ಅವರು ಎಷ್ಟು ಮಟ್ಟಿಗೆ ಅವರು ತಮ್ಮ ಪ್ರೊಫೈಲ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ, DK ಶಿವಕುಮಾರ್ ಎಲ್ಲರಿಗೂ ಸಂತಾಪ ಹೇಳ್ತಾರೆ, GS ಶಿವರುದ್ರಪ್ಪಗೂ ಸಂತಾಪ ಹೇಳ್ತಾರೆ, ಎಲ್ಲರಿಗೂ ಸಂತಾಪ ಹೇಳ್ತಾರೆ. ಕಾಂಗ್ರೆಸ್ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಟ್ಟಡಗಳನ್ನ ಕಟ್ತೀವಿ ಅಂತ ಹೇಳ್ತಾರೆ, ಕಾಂಗ್ರೆಸ್ ಭವನಗಳನ್ನ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಇನ್ನೊಂದು ಕಾರ್ಯಕ್ರಮ, ಒಂದು ಫೋಟೋ ನೋಡಿದೆ ನಾನು, 6ನೇ ತಾರೀಕು, ಸಂಗೀತ ಕಲಾಶಾಲೆ ನಾಡಿನ ಸಂಗೀತ ಪರಂಪರೆ ಉಸಿರು,
ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೇ ಸುತ್ತಾ ಇದ್ದಾರೆ ಅವರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬಜತ್ತೂರು ಕಾಂಚನ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರೈವೇಟ್ ಕಾರ್ಯಕ್ರಮ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಪಾಯಸ ಕೊಡ್ದಂಗೆ. ಪಾಯಸ, ಅವರು ನಾನ್ ವೆಜ್ ಆಗಿರೋದ್ರಿಂದ ಅವ್ರಿಗೆ ಒಳ್ಳೆ ಮಾಂಸ ತಿಂದಂಗೆ ಅವ್ರಿಗೆ. ಸೊ ಅವ್ರ ಜೊತೆ ಯಾರು ಕೂತ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ಜೊತೆ ಕೂತ್ಕೊಂಡಿರೋರು ಯಾರು ಅಂತಂದ್ರೆ, ಇಡೀ ದಕ್ಷಿಣ ಕನ್ನಡದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಇಡೀ ದಕ್ಷಿಣ ಕನ್ನಡ ಜನ ವಿರೋಧಿಸ್ತಕ್ಕಂಥ ಮತ್ತು ಅವ್ರ ಬಗ್ಗೆ ಒಂದು ಚಳುವಳಿ ನಡೀತಾ ಇದೆ. ಈಗ ಸಾಮಾಜಿಕ ಚಳುವಳಿ ನಡೀತಾ ಇದೆ. ಆ ಚಳುವಳಿ ನಡೀತಾ ಇರ್ತಕ್ಕಂಥ ವ್ಯಕ್ತಿಗಳು ಇಬ್ರು. ಒಬ್ರು ವೀರೇಂದ್ರ ಹೆಗಡೆ. ಸೊ ವೀರೇಂದ್ರ ಹೆಗಡೆ ಅಲ್ಲಿ ಕೂತಿದ್ದಾರೆ. ಆ ವೀರೇಂದ್ರ ಹೆಗಡೆ ಕೂತಿದ್ದಾರೆ. ಸೊ ಆ ವೀರೇಂದ್ರ ಹೆಗಡೆ ಕಾರ್ಯಕ್ರಮದಲ್ಲಿ ಇವರಲ್ಲಿ ಇದ್ದಾರೆ. ಅಲ್ಲಿ ವೀರೇಂದ್ರ ಹೆಗಡೆ ಮತ್ತು ಇನ್ನೊಬ್ರು ಈ ಗೋಸ್ವಾಮಿ ಅಂತ ಕರೀತಾರೆ. ಕೌಸ್ವಾಮಿ ಅಂತ ನಾನು ಕರೆಯೋದು, ಕೌಸ್ವಾಮಿ ಅಂತೇಳಿ. ಈ ಕೌಸ್ವಾಮಿ ಅಲ್ಲಿ ಕೂತಿದ್ದಾರೆ. ಸೊ ಇವ್ರ ಫೋಟೋ ನೋಡಿದ್ರೆ ಅಂದ್ರೆ ಯಾರು ಯಾರ ಮೇಲೆ ಅತ್ಯಾಚಾರ ಪ್ರಕರಣ ಬಂದಿತ್ತು, ಯಾರ ಅತ್ಯಾಚಾರ ಪ್ರಕರಣ ಎನಿಸಿ ಇಡೀ ದಕ್ಷಿಣ ಕನ್ನಡ ವಿರುದ್ಧ ಒಂದು ದೊಡ್ಡ ಚಳವಳಿ ನಡ್ತಾ ಇದೆಯೋ ಅವರ ಪಕ್ಕ ಇವರು ಕೂತ್ಕೊತಾರೆ ಮತ್ತು ಅವ್ರ ಪರವಾಗಿ ಸದನದಲ್ಲೂ ಮಾತನಾಡ್ತಾರೆ. ಸೊ ಡಿ ಕೆ ಶಿವಕುಮಾರ್ಗೆ ಯಾವ ನೈತಿಕತೆ, ನೈತಿಕ ರಾಜಕಾರಣ ಯಾವುದೂ ಇಲ್ಲ. ಅಂದ್ರೆ ಅತ್ಯಾಚಾರಿಗಳ ಆರೋಪ ಹೊತ್ತಂತವ್ರ ಪಕ್ಕ ಇವರು ಕೂತ್ಕೋತಾರೆ. ಆಮೇಲೆ ಈ ಕಡೆ ಬಂದು ಗಾಂಧಿ ಫೋಟೋನು ಹಿಡ್ಕೋತಾರೆ. ಸೊ ಇದಕ್ಕೆ ನಾನು ಇವ್ರಿಗೆ ನೈತಿಕತೆ ಇಲ್ಲ ಅಂತ ಹೇಳೋದು. ಸೊ ಈ ನೈತಿಕತೆ ಇಲ್ದಿರೋ ಇವರು ಡಿ ಕೆ ಶಿವಕುಮಾರ್, ಸೊ ಅವ್ರಿಗೆ ಈಗ ಅಧಿಕಾರ ಅಷ್ಟೇ ಮುಖ್ಯ. ಸೊ ಈ ಅಧಿಕಾರ ಅಷ್ಟೇ ಮುಖ್ಯ ಆಗಿರೋದ್ರಿಂದ ಸೊ ಅಲ್ಲಿ ನಾವೀಗ ನಮಗೆ ಭಾಳ ಗಮನಿಸ್ಬೇಕಾಗಿರೋದು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಈ ಒಳ ಜಗಳದಿಂದ, ಕಿತ್ತಾಟದಿಂದ ಕಾಂಗ್ರೆಸ್ ಮುಗಿತಾ ಇದೆ. ನಾನು ಯಾರೇ ಒಬ್ರು ಕೇಳಿದ್ರು, ಮೈಸೂರಲ್ಲಿ ನೆನ್ನೆ ಮುಂದೆ ಕೇಳಿದೆ, ಕಾಂಗ್ರೆಸ್ ಮೊಳೆ ಹೊಡಿಯೋಕ್ಕೆ ಬಂದಿದ್ದಾರೆ ಇವರಿಬ್ಬರು ಅಂತೇಳಿ, ಕೊನೆ ಮೊಳೆ ಹೊಡಿಯೋಕ್ಕೆ. ಸೊ ಈ ಒಂದು ಸಮಗ್ರವಾಗಿ ನಿಮಗೆ ಈ ಚಿತ್ರಣ ತೆಗೆದಿಟ್ಟಿದ್ದೀನಿ. ಸಿದ್ದರಾಮಯ್ಯನವರ ಪ್ರಾಣಕ್ಕೆ ಭೀತಿ ಇದೆಯಾ ಅಂತ. ಯಾಕೆ ಭೀತಿ ಇದೆ ಅಂತ ಹೇಳ್ತೀನಿ ಅಂತಂದರೆ, ಸೊ ಅಧಿಕಾರ ಪಡ್ಕೋಬೇಕು ಅಂತಂದರೆ ಸೊ ನಿಮಗೆ ಯಾರು ಏನು ಬೇಕಾದರೂ ಆಗಲಿ, ಸೊ ನನಗೆ ಅಧಿಕಾರ ಬೇಕು ಅನ್ನೋ ಡಿ ಕೆ ಶಿವಕುಮಾರ್, ಯಾವುದೇ ಕಾರಣಕ್ಕೂ ನಾನು ಅಧಿಕಾರ ಬಿಡಲ್ಲ ಅನ್ನೋ ಸಿದ್ದರಾಮಯ್ಯ, ಮತ್ತು ಇವ್ರಿಗೇನಾದರೂ ನನಗೇನು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದ ಒಂದು ವ್ಯವಸ್ಥೆಯನ್ನು, ತಮ್ಮ ವ್ಯವಸ್ಥೆಯನ್ನು ಹೋರಾಟ ಮಾಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ. ಸೊ ಇವರೆಲ್ಲರ ಇಷ್ಟು ಕೂಡ ನಾವು ನಿಮ್ಮ ಮುಂದೆ ಕಾಣಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲಿಲ್ಲ ಅಂತಂದರೆ ಸೊ ಅವರು ಕೂಡ ಕರ್ನಾಟಕದ ಅಜಿತ್ ಪವಾರ್ ಆಗ್ತಾರ ಅಂತೇಳಿ. ಸೊ ಸಾವಂತ್ ತನಿಖೆ ನಡೀತಾ ಇದೆ. ಹೀಗೆ ಆಯಿತು, ಐ ಆಮ್ ನಾಟ್ ಕೋರ್ಟ್, ಐ ಆಮ್ ನಾಟ್ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಇಡೀ ಘಟನೆಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದು ಕ್ರೈಮ್, ಯಾಕೆಂದರೆ ನಾನು ಕ್ರಿಮಿನಾಲಜಿ ಸ್ಟೂಡೆಂಟ್. ಸೊ ನನಗೆ ಕ್ರೈಮ್ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ ಅಂತೇಳಿ ಅನಲೈಸ್ ಮಾಡೋದೇ ನನ್ನ ಕೆಲಸ. ಸೊ ಇಷ್ಟು ವಿಶೇಷ ಕರ್ನಾಟಕದ ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್. ಸೊ ಸಿದ್ದರಾಮಯ್ಯ ಸೀಟ್ ಉಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಸೀಟ್ ಕಿತ್ಕೋಬೇಕು ಅಂತ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಹೋಗಬೇಕಾದ್ರೆ ಯಾರು ಅಧಿಕಾರದಲ್ಲಿ ಉಳಿತಾರೆ ಅನ್ನೋಕ್ಕಿಂತ ಯಾರು ಬದುಕಿರ್ತಾರೆ ಅನ್ನೋನು, ನೀನು ಬದುಕಿದ್ರಲ್ವ ನೀನು ಅಧಿಕಾರ ಅನ್ನೋದು. ಕೊನೆಗೆ ಅದು ಈ ಕಿತ್ತಾಟದಲ್ಲಿ ನಾವು, ನಮ್ಮ ರಾಜ್ಯದ ಜನ, ನಮ್ಮ ರಾಜ್ಯದ ರೈತರು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಮತ್ತು ಬೆಂಗಳೂರಿನ ಮೆಟ್ರೋ ನೋಡಿ ಎಷ್ಟು ಗಲೀಜು ಮಾಡಿಬಿಟ್ರು. ಮೆಟ್ರೋದ ಬಗ್ಗೆ, ಮೆಟ್ರೋ ಪವರ್ ಹೈಕ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ಇವ್ರಿಗೆ ಏನು ಅಧಿಕಾರನೇ ಇಲ್ಲ, ಇಟ್ಕೊಂಡೇ ಇಲ್ಲ. ಇವ್ರಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಏನೂ ಅಧಿಕಾರ ಇಲ್ಲ.
ಆದರೆ ಎಲ್ಲವನ್ನೂ ಇವ್ರ ಮೇಲೆ ಗೂಬೆ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಅದೆಲ್ಲದಕ್ಕೂ ಈ ಅಗ್ರಿಮೆಂಟ್ ಮಾಡಿಸಿದ್ದೇ ಡಿ ಕೆ ಶಿವಕುಮಾರ್ ಸೆಪ್ಟೆಂಬರ್ ತಿಂಗಳಲ್ಲಿ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ನೇರವಾಗಿ ಮೆಟ್ರೋ ರೈಲ್ವೆ ಇಲಾಖೆ ಜೊತೆ ನೇರವಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಈಗ ಆ ವ್ಯವಸ್ಥೆ ಇಟ್ಕೊಂಡು ಕರ್ನಾಟಕ ಸರ್ಕಾರ ಬಿ ಜೆ ಪಿನ ಬೈಯೋ ಪ್ರಯತ್ನ ಮಾಡ್ತಾರೆ. ಬಿ ಜೆ ಪಿಗೆ ಆರಾಮವಾಗಿ ಅಧಿಕಾರ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಈಗ ಕಾಂಗ್ರೆಸ್ಸನ್ನು ಮುಗಿಸೋದಕ್ಕೆ ನಾವೇನು ಟ್ರೈ ಮಾಡಬೇಕಾಗಿಲ್ಲ, ಇವರಿಬ್ಬರೇ ಮುಗಿಸ್ತಾರೆ, ಆಮೇಲೆ ನಮ್ಗೆ ಆರಾಮಾಗಿ ಅಧಿಕಾರ ಸಿಗುತ್ತೆ ಅಂತೇಳಿ. ಹಾಗಾಗಿ ವಿರೋಧ ಪಕ್ಷ ಕೂಡ ಏನು ನಿರಾಯಾಸವಾಗಿ ಕುಡಿದು ನೀರು ಅಡ್ಡಾಡ್ದಂಗೆ ಅವ್ರಿಗೆ ಅಧಿಕಾರ ಪಡ್ಕೊಳಕ್ಕೆ ರೆಡಿಯಾಗಿದ್ದಾರೆ. ಜನ ಕೂಡ ಚೇಂಜ್ ಮಾಡಲೇಬೇಕು ಅಧಿಕಾರನ, ಯಾಕೆಂದರೆ ಇವ್ರು ಇಷ್ಟೊಂದು ಆಟ ಆಡಿದಾಗ ಚೇಂಜ್ ಮಾಡ್ತಾರೆ ಅಂತೇಳಿ. ಇದ್ರ ಮಧ್ಯೆ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡ್ತಾ ತಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅನಾರೋಗ್ಯದಲ್ಲೂ ಕೂಡ ಪ್ರತಿ ವಾರ ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ನೋಡೋಣ ಯಾರ್ಯಾರು ಉಳಿಯುತ್ತೆ, ಯಾರ್ಯಾರು ಪ್ರಾಣ ಉಳಿಯುತ್ತೆ. ಕುಮಾರಸ್ವಾಮಿಯವರ ಆರೋಗ್ಯ ಕೂಡ ಚೆನ್ನಾಗಿದೆ, ಡಿ ಕೆ ಶಿವಕುಮಾರ್ ಆರೋಗ್ಯ ಕೂಡ ಚೆನ್ನಾಗಿದೆ, ಸಿದ್ದರಾಮಯ್ಯವ್ರ ಆರೋಗ್ಯ ಚೆನ್ನಾಗಿದೆ. ಆದರೆ ಹೆಲಿಕಾಪ್ಟರ್ ಎಲ್ಲಿ ಕೈ ಕೊಡುತ್ತಾ ಗೊತ್ತಿಲ್ಲ. ನೋಡೋಣ ಯಾರ ಪವರ್ಗೆ ಸಿಗುತ್ತೆ, ಯಾರ ಪ್ರಾಣ ಉಳಿಯುತ್ತೆ, ಏನಾಗುತ್ತೆ. ರೋಚಕವಾಗಿದೆ ಕರ್ನಾಟಕ ಪಾಲಿಟಿಕ್ಸ್. ಮಿಡ್ ನೈಟ್ ಗುಡ್ ಮಾರ್ನಿಂಗ್. ನಮಸ್ಕಾರ.